ರಿಚ್ ಕೇರ್ ಹೋಮಿಯೋಪತಿ ಕರ್ನಾಟಕದಲ್ಲೇ ಉನ್ನತವಾಗಿ ಬೆಳೆಯುತ್ತಿರುವ ಹೋಮಿಯೋಪತಿ ಕ್ಲಿನಿಕ್ಗಳಲ್ಲಿ ಒಂದು. ಇಲ್ಲಿ ಚರ್ಮದ ತೊಂದರೆ, ಸೋರಿಯಾಸಿಸ್, ವಿಟಿಲಿಗೋ, ಥೈರಾಯ್ಡ್, ಕೂದಲು ಉದುರುವಿಕೆ, ಅಜೀರ್ಣದ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು, ಅಲರ್ಜೀಸ್, ಸೈನಸ್, ಪೈಲ್ಸ್ ಮತ್ತು ಫಿಸ್ಟುಲಾ, ಪಿಸಿಒಡಿ, ಗರ್ಭಕೋಶದ ತೊಂದರೆಗಳು, ಸಂತಾನಹೀನತೆ, ಕೀಲು ನೋವು, ತಲೆನೋವು ಈ ರೀತಿಯ ಎಲ್ಲಾ ತೊಂದರೆಗಳಿಗೆ ನುರಿತ ತಜ್ಞ ವೈದ್ಯರುಗಳಿಂದ ಚಿಕಿತ್ಸೆ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ ಮತ್ತು ಮೈಸೂರು. ನಮಸ್ಕಾರ ವೀಕ್ಷಕರೇ, ರಿಚ್ ಕೇರ್ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಮೂಲವ್ಯಾಧಿ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಈ ಪೈಲ್ಸ್ ಸಮಸ್ಯೆಗಳು ಅಂತಂದ್ರೇನು, ಪೈಲ್ಸ್ ಬರೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಯಾವೆಲ್ಲ ಟೈಪ್ಸ್ ಆಫ್ ಪೈಲ್ಸ್ ಸಮಸ್ಯೆಗಳನ್ನ ನೋಡ್ತೀವಿ, ಯಾವ ಒಂದು ಏಜ್ ನಲ್ಲಿ ಬರಬಹುದು. ಸಾಕಷ್ಟು ಜನ ಪೈಲ್ಸ್ ಸಮಸ್ಯೆಗೆ ಒಳಗಾಗಿರೋರಿಗೆ ಎಲ್ಲೋ ಒಂದು ಕಡೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಜೀರ್ಣದ ಸಮಸ್ಯೆಗಳು ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಂಡಿರ್ತಾರೆ, ಆದ್ರೂ ಕೂಡ ಪೈಲ್ಸ್ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಿರೋದಿಲ್ಲ. ಸರ್ಜರಿ ಮೊರೆ ಹೋಗಿರ್ತಾರೆ, ಮತ್ತೆ ಮರುಕಳಿಸುವಂತ ಚಾನ್ಸಸ್ ಇರುತ್ತಾ, ಯಾವ ಒಂದು ಏಜ್ ನಲ್ಲಿ ಈ ಒಂದು ಪೈಲ್ಸ್ ಸಮಸ್ಯೆಗಳು ಬರುತ್ತೆ, ಇನ್ನು ಪೈಲ್ಸ್ ಸಮಸ್ಯೆ ಇದ್ದಾಗ ಯಾವ ರೀತಿಯಾಗಿರುವಂತಹ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನ ಮೇಂಟೈನ್ ಮಾಡಬೇಕು, ಫುಡ್ ಡಯಟ್ ನ ಫಾಲೋ ಮಾಡಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ ನ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲನಾಗಿ ತಿಳಿಸ್ಕೊಡಿ, ಎಲ್ಲೊಂದು ಕಡೆ ಪೈಲ್ಸ್ ಸಮಸ್ಯೆ ಇದೆ ಅಂತಂದ್ರೆ ಸಾಕಷ್ಟು ಪೇಷಂಟ್ಸ್ ಡಾಕ್ಟರ್ ಹತ್ರ ಬರೋಷ್ಟೊತ್ತಿಗೆ ಸ್ಟೇಜಸ್ನ ದಾಟ್ಬಿಟ್ಟಿರ್ತಾರೆ, ಮುಜುಗರಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಈ ಪೈಲ್ಸ್ ಅಂತಂದ್ರೇನು, ಮೆಡಿಕಲಿ ಯಾವ ಥರ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಸೊ ಯೂಶಲಿ ಪೈಲ್ಸ್ ಅಂದರೆ ಸಾಧಾರಣವಾಗಿ ನಾವು ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಕರಿತೀವಿ. ಸೊ ಇದು ಪುರುಷರಲ್ಲಿನೂ ಕಾಣಿಸ್ಕೊಳ್ಳುತ್ತೆ, ಮಹಿಳೆಯರಲ್ಲಿನೂ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವೊಂದು ಸಲ ಚಿಕ್ಕ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದನ್ನು ಡಿಫೈನ್ ಮಾಡೋದಾದರೆ, ಸೊ ದೀಸ್ ಆರ್ ಸ್ವೋಲೆನ್ ಆ್ಯಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ಸ್ ಆಫ್ ರೆಕ್ಟಮ್ ಆ್ಯಂಡ್ ಆ್ಯನಲ್ ಕೆನಾಲ್ ವಿಚ್ ಇನ್ಕ್ಲೂಡ್ಸ್ ವೆಯ್ನ್ಸ್, ಟಿಶ್ಯೂಸ್ ಆ್ಯಂಡ್ ಮಸಲ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಗುದದ್ವಾರ ಮತ್ತು ಹತ್ತಿರದಲ್ಲಿರುವಂಥದ್ದು ಗುದ್ದದ ನಾಳ ಇರೋದು, ಲೈಕ್ ರಕ್ತನಾಳಗಳಾಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಸೊ ಫೈಬರ್ಸ್ ಆಗಿರ್ಬೋದು. ಸೊ ಇದೆಲ್ಲೋ ಏನಾದರೂ ಊತಕ್ಕಿಗೆ ಒಳಗಾದರೆ ಅಥವಾ ಏನಾದರೂ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದ್ದರೆ ನಾವು ಇದನ್ನು ಪೈಲ್ಸ್ ಅಂತ ಹೇಳ್ತೀವಿ. ಸೊ ಪೈಲ್ಸ್ ಅನ್ನೋದು ಲೈಕ್ ಇಟ್ ಈಸ್ ನಾಟ್ ಲೈಕ್ ಎ ಓವರ್ ನೈಟ್. ಸೊ ನಿನ್ನೆ ಚೆನ್ನಾಗಿದ್ದೀವಿ, ಸೊ ನಾಳೆನೇ ಅಂತೂ ಯಾವುದೂ ಸಮಸ್ಯೆ ಬರೋದಿಲ್ಲ. ಸೊ ಇಟ್ ಈಸ್ ಎ ಸೆಲ್ಫ್ ಡಯಾಗ್ನೋಸಬಲ್ ಕಂಡೀಷನ್ ಆ್ಯಂಡ್ ಗ್ರ್ಯಾಜುಯಲ್ ಆನ್ಸೆಟ್, ಅಂದರೆ ನಿಧಾನವಾಗಿ ಸ್ಟಾರ್ಟ್ ಆಗುವಂಥದ್ದು ಒಂದು ಸಮಸ್ಯೆ ಅಂತ ಹೇಳ್ತೀವಿ. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಸೊ ಸ್ಟಾರ್ಟಿಂಗಿಗೆ ಏನಾದರೂ ನೋವಿಗೆ ಏನಾದರೂ ಒಳಗಾದರೆ ಅಥವಾ ಏನಾದರೂ ಮಲವಿಸರ್ಜನೆ ಸಮಯದಲ್ಲಿ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ತಕ್ಷಣಕ್ಕೆ ನೋವಿನ ಮಾತ್ರೆಗಳನ್ನು ತಗೊಳ್ಳುವಂಥದ್ದು, ಸೊ ಇದೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಸೊ ಈ ರೀತಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತಾತ್ಕಾಲಿಕವಾಗಿ ಆ ತಕ್ಷಣಕ್ಕೆ ಅನ್ನೋ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ. ಬಟ್ ಒಳಗಡೆ ಇರೋ ಸಮಸ್ಯೆ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ನಮ್ಮ ಹತ್ರ ಬರೋ ತುಂಬ ಪೇಷಂಟ್ಸಲ್ಲಿ ಸೊ ಕೆಲವೊಬ್ಬರು ತಂದೆ ತಾಯಿಗೂ ಹೇಳ್ಕೊಂಡಿರಲ್ಲ, ಸೊ ಅಥವಾ ಕೆಲವೊಬ್ಬರು ವೈದ್ಯರ ಹತ್ರನೂ ಭೇಟಿಯಾಗಿರಲ್ಲ. ಸೊ ಅವರಿಗೆ ಸೆಲ್ಫ್ ಆಗಿ ಮೆಡಿಕೇಷನ್ಸನ್ನು ತಗೊಳ್ಳುವಂಥದ್ದು ಅಥವಾ ಕೆಲವೊಂದು ಬಾರಿ ಏನಾದರೂ ಆಯಿಂಟ್ಮೆಂಟ್ಗಳನ್ನು ಹಚ್ಕೊಳ್ಳುವಂಥದ್ದು, ಸೊ ಈ ರೀತಿ ಅನ್ನೋದು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಈ ಪೈಲ್ಸ್ ಅನ್ನೋದು ಲೈಕ್ ಅಂದಾಜು ಸ್ಟ್ಯಾಟಿಸ್ಟಿಕಲ್ಲಿ ಹೇಳೋದಾದರೆ ಸೊ ಒಂದು ವರ್ಷಕ್ಕೆ ಲೈಕ್ 9 ರಿಂದ 10 ಲಕ್ಷ ಜನರು ಸೊ ಈ ಸಮಸ್ಯೆಗೆ ತುರ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. ಸೊ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಇದೆಲ್ಲನೂ ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರೋದ್ರಿಂದ ಸ್ವಲ್ಪ ಇದು ಪುರುಷರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಮಹಿಳೆಯರಲ್ಲಿ ಕೂಡ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಏಜ್ ಲಿಮಿಟ್ ಅನ್ನೋದು ಹೇಳೋದಾದರೆ ಲೈಕ್ ಮಿನಿಮಮ್ ಒಂದು 20 ಇಯರ್ಸ್, ಅಂದರೆ 20 ವರ್ಷ ಅನ್ನೋದು ಸೊ ಮಿನಿಮಮ್ ಏಜಿಂದ ಲೈಕ್ ಮಧ್ಯವಯಸ್ಕರಾಗಿರ್ಬೋದು, ಮಿಡ್ಲ್ ಏಜ್ ಆಗಿರ್ಬೋದು ಅಥವಾ ವಯಸ್ಸಾದವ್ರು ಆಗಿರ್ಬೋದು, ಅಂದರೆ ಲೈಕ್ 50+ 50 ವರ್ಷ, 55 ವರ್ಷ. ಸೊ ಈ ರೀತಿ ಏಜ್ ಆದವರಿಗೆ ಕೂಡ ಕಾಣಿಸ್ಕೊಳ್ಳುವಂಥದ್ದು ಸಮಸ್ಯೆ. ಸೊ ಇದು ಪೈಲ್ಸ್ ಅಂತ ಹೇಳ್ಬೋದು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಕಾಲರ್ ಒಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ರಾಕೇಶ್, ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು ಮೇಡಮ್. ಓಕೆ ರಾಜೇಶ್ ಅವರೇ, ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್, ಹೇಳಿ ಡಾಕ್ಟರ್. ಇವಾಗ ಇತ್ತೀಚೆಗೆ ಲಾಸ್ಟ್ ಇಯರ್ ನಮ್ಗೆ ಬ್ಲೀಡಿಂಗ್ ಆಗ್ತಾ ಇತ್ತು ಮೋಷನ್ ಪಾಸ್ ಮಾಡ್ಬೇಕಾದ್ರೆ. ಓಕೆ. ಬಟ್ ಅಲ್ಲಿ ನಾನು ಮಾತ್ರೆ ತಗೊಂಡಿದ್ದೆ. ಓಕೆ. ಇಂಗ್ಲಿಷ್ ಮಾತ್ರೆ ತಗೊಂಡಾಗ ಏನಾಗುತ್ತೆ ಅಂದ್ರೆ 2 ತಿಂಗಳವರೆಗೂ ಯಾವುದೇ ರೀತಿ ತೊಂದರೆ ಏನು ಕಾಣ್ಲಿಲ್ಲ. ಓಕೆ. ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಆಗ್ತಾ ಇತ್ತು ನನ್ಗೆ. ಓಕೆ, ಸರಿ. ನೋವು ಕೂಡ ಮೋಷನ್ ಪಾಸ್ ಮಾಡುವಾಗ ನೋವು ಆಗ್ಬಿಟ್ಟು
ಸೊ ಉರಿನೂ ಕೂಡ ಆ ರೀತಿ ಕಾಣಿಸ್ಕೊಳ್ತಾ ಇದೆ. ಓಕೆ, ಸೊ ನೋವಷ್ಟೇ ಇದೆಯಾ ಅಥವಾ ಏನೋ ಸ್ವೆಲ್ಲಿಂಗ್ ಏನಾದರೂ ಕಾಣಿಸುತ್ತಾ ಸರ್ ಮೋಷನ್ಗೆ ಹೋಗುವಾಗ? ಸ್ವೆಲ್ಲಿಂಗು ಮೋಷನ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಬರುತ್ತೆ. Okay. ಅದು ಮತ್ತೆ ಆದ್ಮೇಲೆ ಮತ್ತೇನು ಇರಲ್ಲ, ಬ್ಲೀಡಿಂಗ್ ಮಾತ್ರ ಇರುತ್ತೆ ಸರ್. ಓಕೆ, ಸೊ ಅದು ಸ್ವೆಲ್ಲಿಂಗ್ ಅನ್ನೋದು ಹೊರಗಡೆ ಇರುತ್ತಾ ಅಥವಾ ಏನೋ ತಾನಾಗೆ ಒಳಗಡೆ ಹೋಗ್ಬಿಡುತ್ತಾ? ತಾನಾಗೆ ಹೋಗುತ್ತೆ ಸರ್. ಸೊ ನೀವು ಹೇಳೋ ಪ್ರಕಾರ ನಿಮಗೆ ಇಂಟರ್ನಲ್ ಪೈಲ್ಸ್ ಇದೆ. ಸೊ ಪೈಲ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಎಕ್ಸ್ಟರ್ನಲ್ ಒಂದು ಇಂಟರ್ನಲ್ ಅಂತ. ಸೊ ಒಳಗಡೆ ಏನಾದರೂ ಸಮಸ್ಯೆ ಇದ್ದರೆ ಸೊ ಇದು ಮಲವಿಸರ್ಜನೆ ಸಮಯದಲ್ಲಿ ಹೊರಗಡೆ ಕಾಣಿಸ್ಕೊಳ್ಳುವಂಥದ್ದು ಮತ್ತು ತಾನಾಗೆ ಒಳಗಡೆ ಹೋಗೋದು ಅನ್ನೋದು ನಾವು 2ನೇ ಹಂತದಲ್ಲಿದೆ ಅಂತ ಹೇಳ್ಬೋದು. ಸೊ ನೀವು ಹೇಳ್ತಿದ್ದೀರಾ ಲೈಕ್ ಮೆಡಿಸಿನ್ಸನ್ನು ನಾವು ತೊಗೊಂಡಿದ್ದೀನಿ, ಸೊ ತೊಗೊಂಡಿದ್ರೆ ಲೈಕ್ ಒಂದು 2 ಮಂತ್ಸ್ 3 ಮಂತ್ಸ್ ಚೆನ್ನಾಗಿರುತ್ತೆ ಮತ್ತು ರಿಪೀಟ್ ಆಗುತ್ತೆ ಅಂತ. ಸೊ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಫುಡ್ ಹ್ಯಾಬಿಟ್ಸ್ ಕೂಡ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಸರ್ ನಿಮಗೆ? ಏನಾದರೂ ಸ್ಮೋಕಿಂಗ್, ಆಲ್ಕೋಹಾಲ್ ಏನಾದರೂ ಮಾಡ್ತೀರಾ? ಹೌದು ಸರ್, ಸ್ಮೋಕ್ ಮಾಡ್ತೀವಿ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನೀರಿನಂಶ ತಗೊಳ್ಳುವಂಥದ್ದು, ಲೈಕ್ ನಾರಿನಂಶ ಹೆಚ್ಚಾಗಿ ತಗೊಳ್ಳುವಂಥದ್ದು. ಸೊ ಹೊರಗಡೆ ಫುಡ್, ಜಂಕ್ ಫುಡ್ಡನ್ನು ಕಡಿಮೆ ಮಾಡುವಂಥದ್ದು. ಸೊ ಈ ರೀತಿ ರೆಗ್ಯುಲರಾಗಿ ಒಂದು ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ಫುಡ್ ಹ್ಯಾಬಿಟ್ಸ್ ಅನ್ನೋದು ನಾವು ಮಾಡ್ತಾ ಇದ್ದರೆ ಸೊ ಪೈಲ್ಸಲ್ಲಿ ಯಾವುದೂ ತೊಂದರೆ ಕೊಡೋಲ್ಲ. ಸೊ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗಿರೋ ಕಂಡೀಷನ್ಗೆ ಒಂದು 4-5 ಮಂತ್ಸ್ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ಯೂಸ್ ಮಾಡಿದರೆ. ಸರಿ, ಭಯದಿಂದ ಏನಾಗ್ತಾ ಇದೆ ಅಂದ್ರೆ ತಗೊಳ್ಳುವಂತ ನಾನ್ ವೆಜ್ ಕೂಡ ಬಿಡ್ತಾ ಇದೀವಿ, ಬಟ್ ಬಿಟ್ಟರು ಕೂಡ ಇದೇ ರೀತಿ ಆಗ್ತಾ ಇದೆ. ಓಕೆ, ಸೊ ನೀವು ಸ್ಮೋಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಸೊ ಅದನ್ನೂ ಒಂದು ಕಾರಣ ಆಗಿರುತ್ತೆ. ಸೊ ನೀವೇನು ಮಾಡಿ ಅಂದರೆ ಅದನ್ನು ಆದಷ್ಟು ಕಡಿಮೆ ಮಾಡಿ, ಸೊ ಅದನ್ನು ಸ್ಟಾಪ್ ಮಾಡಿದರೆ ಲೈಕ್ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸರಿ ಸರ್, ಓಕೆ ಸರ್. ವಾಸಿ ಆಗ್ಬೋದಾ ಸರ್ ಇದು ಏನಾದ್ರು? ಯಾಕಂತಂದ್ರೆ ಪದೇ ಪದೇ ಅಂದ್ರೆ ವಾರಕ್ಕೆ 4-5 ದಿವಸ ಹಾಗೆ ಇರ್ತಾನೆ ಇದೆ. ಓಕೆ, ಸೊ ಇದಕ್ಕೆ ನಾವು ಬ್ಲೀಡಿಂಗ್ ನಿಲ್ಸಕ್ಕೆ ಹೆಲ್ಪ್ ಮಾಡ್ಬೋದಾ ಅಂತ ಕರೆ ಮಾಡಿದ್ವಿ ಸರ್. ಓಕೆ, ಸೊ ವಾರಕ್ಕೆ ಒಂದು 4-5 ದಿನ ತೊಂದರೆ ಆಗ್ತಿದೆ ಅಂದರೆ ಲೈಕ್ ಏನಾದರೂ ತುಂಬ ಸಿಟ್ಟಿಂಗ್ ಜಾಬ್ ಇದೆಯಾ ಸರ್ ನಿಮಗೆ? ನಾವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ ಏನಾದರೂ? ಹೌದು ಸರ್, ತುಂಬಾ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡೋದು. ಸೊ ನೀವೇನು ಮಾಡಿ ಅಂದರೆ ಅಟ್ಲೀಸ್ಟ್ ಒಂದು 1 ಅವರಲ್ಲಿ ಒಂದು 10 to 15 ಮಿನಿಟ್ಸ್ ಆದರೂ ಸ್ವಲ್ಪ ಗ್ಯಾಪ್ ಕೊಡೋದು, ಎದ್ದು ನಿಂತ್ಕೊಳ್ಳೋದು, ಓಡಾಡಿ ಬರೋದು. ಸೊ ಈ ರೀತಿ ಇಂಟರ್ವೆಲ್ ಅನ್ನೋದು ನಾವು ಕೊಡ್ತಾ ಇದ್ದರೆ ಸೊ ಅದೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಸಿಟ್ಟಿಂಗ್ ಪೋಸ್ಚರು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗೆ ತುಂಬ ಬಾಡಿ ಹೀಟ್ ಆಗೋದು ಅವಾಯ್ಡ್ ಮಾಡ್ಬೋದು, ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. ಸೊ ಇದನ್ನು ಮತ್ತೆ ಬರದೇ ಇರೋ ಥರ ಕೂಡ ನೋಡ್ಕೊಳ್ಬೋದು ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ಪೈಲ್ಸ್ ಅಂತಂದ್ರೆ ಏನೋ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಪೈಲ್ಸ್ ಬರೋದಕ್ಕೆ ಇಂಥದ್ದೇ ಕಾರಣ ಅಂತ ಏನಾದರೂ ಹೇಳ್ಬೋದಾ ಡಾಕ್ಟರ್? ಏನು ಹೇಳ್ತೀರಾ? ಸೊ ಯೂಶ್ವಲಿ ಪೈಲ್ಸ್ ಬರೋದಕ್ಕೆ ಕಾರಣ ಅನ್ನೋದು ಹೇಳೋದಾದರೆ ಸೊ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮೇಲೇ ಲೈಕ್ ಪೈಲ್ಸ್ ಸಮಸ್ಯೆ ಬರೋದು ನಾವು ನೋಡ್ಬೋದು. ಸೊ ಇದು ವಂಶ ಪಾರಂಪರ್ಯವಾಗಿ ಅಂದರೆ ಅನುವಂಶೀಯವಾಗಿ ಬರುವಂಥ ಚಾನ್ಸಸ್ಸು ಒಂದು 5 to 10% ಇರುತ್ತೆ. ಲೈಕ್ ಕೆಲವೊಂದು ಕೇಸಸಲ್ಲಿ ನೋಡಿರ್ತೀವಿ, ಲೈಕ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅಂದರೆ ತಂದೆ ಕಡೆಗೆ, ತಾಯಿ ಕಡೆಗೆ, ಸೊ ಯಾರಿಗಾದರೂ ಇದ್ದರೆ ಒಂದು 5 to 10% ಮಾತ್ರ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ರಿಮೈನಿಂಗ್ ಲೈಕ್ 80 to 90% ಕೌಂಟ್ಸ್ ಟು ದೇರ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್. ಅವ್ರ ಜೀವನ ಶೈಲಿ, ಅವರ ಆಹಾರ ಪದ್ಧತಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ಲಿ ಲೈಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಅಂದರೆ ಲೈಕ್ ದೀರ್ಘಕಾಲಕ ಮಲಬದ್ಧತೆ, ಕ್ರಾನಿಕ್ ಕಾನ್ಸ್ಟಿಪೇಷನ್. ಸೊ ಇವಾಗ ಲೈಕ್ ನಾರ್ಮಲಿ ಒಂದು ದಿನಕ್ಕೆ ಲೈಕ್ 1 ಅಥವಾ 2 ಬಾರಿ ಮಲವಿಸರ್ಜನೆ ಮಾಡೋದು ಅನ್ನೋದು ಸರ್ವಸಾಧಾರಣ. ಬಟ್ ಈ ಕಾನ್ಸ್ಟಿಪೇಷನ್ ಇರೋರಿಗೆ ಸೊ ಕೆಲವೊಂದು ಬಾರಿ ವಾರಕ್ಕೆ ಒಂದು 2-3 ದಿನ ಮಾತ್ರನೇ ಲೈಕ್ ಮೋಷನ್ಗೆ ಹೋಗುವಂಥದ್ದು, ಅಥವಾ ಮೋಷನ್ಗೆ ಹೋದಾಗ ಕೂಡ ತುಂಬ ನೋವು ಕಾಣಿಸ್ಕೊಳ್ಳುವಂಥದ್ದು, ತುಂಬ ಗಟ್ಟಿಯಾಗಿ ಹೋಗುವಂಥದ್ದು, ಅಥವಾ ಕೆಲವೊಬ್ಬರು ಲೈಕ್ ಅರ್ಧ ಗಂಟೆಗಳ ಕಾಲ ಲೈಕ್ ಟಾಯ್ಲೆಟ್ ರೂಮಲ್ಲಿ ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿ ತುಂಬ ವರ್ಷ ಅಥವಾ ತುಂಬ ತಿಂಗಳುಗಳ ಕಾಲ ಹಾಗೆ ಅದು ನಡೀತಾ ಇದ್ದರೆ ಏನಾಗುತ್ತೆ ಅಂದರೆ ಲೈಕ್ ಈ ರೆಕ್ಟಮ್ ಅಂತ ಏನು ಹೇಳ್ತೀವಿ, ಸೊ ಈ ಗುದ್ದನಾಳ ಹತ್ರ ಇರುವಂಥದ್ದು ರಕ್ತನಾಳಗಳು, ಸೊ ಅದು ಗ್ರ್ಯಾಜುವಲಿ ವೀಕ್ ಆಗ್ತಾ ಬರುತ್ತೆ. ಸೊ ಒಳಗಡೆ ಊತ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಕೆಲವೊಬ್ಬರು ಲೈಕ್ ತುಂಬಾ ಪ್ರೆಷರ್ ಕೊಡ್ತಾರೆ. ಸೊ ಇದನ್ನು ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಕಾರಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಹೇಳೋದಾದರೆ ಲೈಕ್ ಡಿಹೈಡ್ರೇಷನ್, ಅಂದರೆ ಲೈಕ್ ಬಾಡಿಯಲ್ಲಿ ಏನಾದರೂ ಲೈಕ್ ವಾಟರ್ ಕಂಟೆಂಟ್ ಕಡಿಮೆ ಆಗ್ತಿದ್ರೆ ಸೊ ಇದು ಕೂಡ ಕಾನ್ಸ್ಟಿಪೇಷನ್ಗೆ ಲೀಡ್ ಆಗುತ್ತೆ. ಸೊ ಹಾಗೆ ಜೊತೆಯಲ್ಲಿ ಅವ್ರ ಫುಡ್ ಹ್ಯಾಬಿಟ್ಸ್, ಲೈಕ್ ಯಾವ ಥರ ಫುಡ್ ಅನ್ನೋದವರು ಸೇವನೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಕೆಲವೊಬ್ಬರು ತುಂಬಾ ಲೈಕ್ ಸ್ಪೈಸಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಅಥವಾ ಹೊರಗಡೆ ಇರೋದು ಮಸಾಲೆ ಐಟಮ್ ಆಗಿರ್ಬೋದು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಪೈಲ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ.
ಅಥವಾ ಇನ್ನೊಂದು ಹೇಳೋದಾದ್ರೆ ಲೈಕ್ ಒಬೇಸಿಟಿ ಅಂದರೆ ಬೊಜ್ಜುತನ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಅಂದರೆ ಕೆಲವೊಬ್ಬರಲ್ಲಿ ನಾವು ನೋಡ್ತೀವಿ ಲೈಕ್ ಸೆಡೆಂಟ್ರಿ ಲೈಫ್, ಲೈಕ್ ತುಂಬಾ ವೆಯ್ಟ್ ಗೇನ್ ಆಗಿರೋದು, ಒಬೇಸ್ ಇರೋರು, ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥವ್ರು, ಸೊ ಇವರಿಗೂ ಕೂಡ ಪೈಲ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಪುರುಷರಲ್ಲಿ ಹೇಳೋದಾದರೆ ಲೈಕ್ ಸ್ಮೋಕಿಂಗ್, ಸೊ ಸ್ಮೋಕಿಂಗ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ಅಂತ ಹೇಳ್ತೀವಿ. ಮತ್ತು ಆಲ್ಕೋಹಾಲ್, ಸೊ ಈ ಧೂಮಪಾನ, ಮದ್ಯಪಾನ, ಸೊ ಇದು ಕೂಡ ಪೈಲ್ಸ್ ಬರೋದಕ್ಕೆ ಸೊ ಒಂದು ಮುಖ್ಯವಾಗಿರುವಂಥ ಒಂದು ಕಾರಣ ಅಂತ ಹೇಳ್ತೀವಿ. ಸೊ ಕೆಲವೊಂದು ಪ್ರೊಫೆಷನಲ್ಲಿ ಕೂಡ ಇದು ತುಂಬಾ ಕಾಮನ್. ಸೊ ನಮ್ಮ ಹತ್ರ ಬರುವಂಥ ಪೇಷಂಟ್ಸಲ್ಲಿ ಸೊ ಹೆಚ್ಚಾಗಿ ಇವರು ಡ್ರೈವಿಂಗ್ ಪ್ರೊಫೆಷನಲ್ಲಿ ಇರುವಂಥದ್ದು, ಲೈಕ್ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಬಸ್ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಲಾರಿ ವೆಹಿಕಲ್, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಆಗ್ಬೋದು. ಸೊ ಒಂದೇ ಜಾಗದಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು, ಸೊ ಈ ರೀತಿ ಇರೋರಿಗೆ ಕೂಡ ತುಂಬಾ ಸರ್ವಸಾಧಾರಣ ಅಂತಲೂ ಹೇಳ್ತೀವಿ. ಸೊ ಕೆಲವೊಬ್ಬರು ಲೈಕ್ ಫುಡ್ ಹ್ಯಾಬಿಟ್ಸಲ್ಲಿ ನಾನ್ ವೆಜ್ ಇಂಟೇಕ್ ಹೆಚ್ಚಾಗಿ ತೊಗೊಳ್ತಾರೆ. ಸೊ ವೀಕ್ಲಿ ಒನ್ಸ್ ಆದರೆ ಪರವಾಗಿಲ್ಲ, ಕೆಲವೊಬ್ಬರು ಡೈಲಿ ತೊಗೊಳ್ಳೋರು ಇರ್ತಾರೆ. ಸೊ ಇದೂ ಒಂದು ಕಾರಣ. ಅಥವಾ ಏನಾದರೂ ನಮ್ಮ ಹೊಟ್ಟೆ ಭಾಗದಲ್ಲಿ ಲೈಕ್ ಭಾರ ತುಂಬ ಆಗ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಜಿಮ್ಗೆ ಹೋಗ್ತಾರೆ, ಸೊ ತುಂಬ ವೆಯ್ಟ್ ಲೈಕ್ ಭಾರ ಇರೋದು ಎತ್ತೋದಾಗಿರ್ಬೋದು. ಸೊ ಪ್ರೆಷರ್ ಬೀಳ್ತಾ ಇದ್ರೂ ಕೂಡ ಸೊ ನಮಗೆ ಪೈಲ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಕಾರಣ ಅನ್ನೋದು ಮಹಿಳೆಯರಲ್ಲಿ ಕೂಡ ಕಾಣಿಸುತ್ತೆ. ಸೊ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಗರ್ಭಕೋಶದ ಒಳಗಡೆ ಮಗು ಬೆಳೀತಾ ಇರುತ್ತೆ. ಸೊ ಅದು ತೂಕ ಜಾಸ್ತಿ ಆಗ್ತಾ ಇದ್ದಾಗ, ಸೊ ಅದು ಹೊಟ್ಟೆ ಭಾಗದಲ್ಲಿರುವಂಥ ರಕ್ತನಾಳದ ಮೇಲೆ ಒತ್ತಡ ಆದಾಗ, ಸೊ ಈ ಪ್ರೆಷರ್ ಅನ್ನೋದು ರೆಕ್ಟಲ್ ವೇನ್ಸ್ಗೆ ಏನಾದರೂ ಡಿಸ್ಟ್ರಿಬ್ಯೂಟ್ ಆಗ್ತಿದ್ರೆ ಸೊ ಅವರಿಗೂ ಪೈಲ್ಸ್ ಬರುವಂಥ ಸಾಧ್ಯತೆಗಳಿರ್ಬೋದು. ಸೊ ಅದರಲ್ಲಿ ಒಂದು 50 to 60% ಏನಾಗುತ್ತೆ ಅಂದರೆ ಡೆಲಿವರಿ ಆದ ನಂತರ ಸೊ ಸಿಮ್ಟಮ್ಸ್ಗಳೆಲ್ಲ, ಸ್ವೆಲ್ಲಿಂಗ್ಗಳೆಲ್ಲ ಅದು ತಾನಾಗೆ ರೆಡ್ಯೂಸ್ ಆಗ್ತಾ ಸಬ್ಸೈಡ್ ಆಗಿ ಹೋಗುತ್ತೆ. ಬಟ್ ಕೆಲವೊಬ್ಬರಿಗೆ ಮಾತ್ರ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿದು ಅಂತ ಹೇಳ್ಬೋದು. ಸೊ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸಂಗೀತ ಅಂತ ಹೇಳಿ. ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವಿಲ್ಲ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳ್ಬೋದು. ಕೊಡಿ ಡಾಕ್ಟರ್. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ಸರ್ ನಮಗೆ ಇವಾಗ ಒಂದು 2 years ಇಂದಾನು ಓಕೆ. ಲೈಕ್ ತುಂಬಾ ಹೀಟ್ ಅನ್ನೋದು ತಿಂದ್ರೆ, ಮತ್ತೆ ಏನಾದ್ರು ಚಿಕನ್ ತಿಂದಾಗ, ಈ ಬದನೆಕಾಯಿ ಚಪಾತಿ ಈ ತರ ಎಲ್ಲ ತಿಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ಕಾನ್ಸ್ಟಿಪೇಷನ್ ಇರುತ್ತೆ. ಓಕೆ. ಅದರಿಂದ ಏನ್ ಡಾಕ್ಟರ್ ಇದು? ನಾನು ಎಲ್ಲೂ ಚೆಕ್ ಮಾಡ್ತಿಲ್ಲ ಇದುವರೆಗೂ. ಓಕೆ. ಸೊ ನಿಮ್ಗೆ ಏನಾದರೂ ಲೈಕ್ ಮೋಷನ್ ಕೋವ ಏನೋ ನೋವು ಕಾಣಿಸ್ಕೊಳ್ಳೋದು ಅಥವಾ ಏನೋ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು? ಪೇನ್ ಇರುತ್ತೆ ಡಾಕ್ಟರ್. ಓಕೆ, ನೋವು ಇರುತ್ತೆ. ಏನಾದರೂ ಬ್ಲೀಡಿಂಗ್ ಏನಾದರೂ ಆಗುತ್ತಾ? ಇಲ್ಲ, ಯಾವಾಗೂ ಆಗಿಲ್ಲ ಇದುವರೆಗೂ. ಓಕೆ. ಸೊ ಪೇನ್ ಮಾತ್ರ ಕಾಣ್ತಿದೆ. ಸ್ವೆಲ್ಲಿಂಗ್ ಏನಾದರೂ ಕಾಣಿಸ್ಕೊಳ್ತಾ ಇದೆ ನಿಮಗೆ? ಸ್ವೆಲ್ಲಿಂಗು ಅದು ಕೆಲವೊಮ್ಮೆ ಮಾತ್ರ ಇರುತ್ತೆ, ಎಲ್ಲಾ ಟೈಮಲ್ಲೂ ಇರೋದಿಲ್ಲ. ತುಂಬಾನೇ ಓವರ್ ಚಿಕನ್ ತಿಂದಾಗ ನನಗೆ ತುಂಬಾ ಪೇನ್ ಆಗ್ಬೋದು, ಈ ತರ ಎಲ್ಲ ಇರುತ್ತೆ ನನಗೆ. ಓಕೆ. ಸೊ ನೀವು ಹೇಳ್ತಾ ಇರೋ ಪ್ರಕಾರ ಲೈಕ್ ಇಂಟರ್ನಲ್ ಪೈಲ್ಸ್ ಇದೆ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಬ್ಲೀಡಿಂಗ್ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ನೋವು ಮಾತ್ರ ಆಗುತ್ತೆ. ಸೊ ಅದನ್ನು ಪರ್ಟಿಕ್ಯುಲರ್ಲಿ ಹೀಟ್ ಆಗುವಂಥದ್ದು, ನಾನ್ ವೆಜ್ ಆ ಥರ ತೊಗೊಂಡಿದ್ದಾಗ ಮಾತ್ರ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇದಕ್ಕೆ ನೀವೇನು ಮಾಡಿ ಅಂದರೆ ಕೆಲವೊಂದು ಫುಡ್ ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಒಂದು 2 to 3 months ಅದನ್ನು ಸ್ಟಾಪ್ ಮಾಡಿ, ಸೊ ಹೊರಗಡೆ ಜಂಕ್ ಫುಡ್ ಆಗಿರ್ಬೋದು, ಲೈಕ್ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಚೀಸ್ ಆಗಿರ್ಬೋದು, ಲೈಕ್ ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಂದು 2-3 ತಿಂಗಳು. ಸೊ ನೀವು ಹೆಚ್ಚಾಗಿ ನೀರಿನ ಅಂಶ ಇರುವಂಥದ್ದು, ಅಂದರೆ ಲೈಕ್ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಒಂದು ಡೈಲಿ ಒಂದು 3 to 4 liters ಆಫ್ ವಾಟರ್ ತೊಗೊಳೋದಾಗಿರ್ಬೋದು, ಅಥವಾ ಎಳ್ನೀರು ತೊಗೊಳೋದಾಗಿರ್ಬೋದು, ಅಥವಾ ನಾರಿನಂಶ. ಸೊ ನಾರಿನಂಶ ಅನ್ನೋದು ಹೆಚ್ಚಾಗಿ ನಮಗೆ ಲೈಕ್ ಹಣ್ಣು, ಸೊಪ್ಪು, ತರಕಾರಿಗಳಲ್ಲಿ ಸಿಗುತ್ತೆ. ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ, ಲೈಕ್ ತುಂಬ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಸೊ ಮೋಷನ್ ಫ್ರೀ ಆಗೋದಕ್ಕೆ, ಸೊ ನೀವು ಹೇಳ್ತಾ ಇರೋ ಥರ ನೋವು ಆಗದೆ ಇರೋ ಥರ ಇರೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಜೊತೆಯಲ್ಲಿ ಮೆಡಿಸಿನ್ಸ್ ಇದೆ. ಸೊ ಮೆಡಿಸಿನ್ಸ್ ಅನ್ನೋದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಿದರೆ ಸೊ ನಿಮ್ಗೆ ಯಾವ ರೀತಿ ಬರದೇ ಇರೋ ಥರ ನಾವು ಕ್ಯೂರ್ ಮಾಡ್ಬೋದು, ಹಾಗೆ ಮತ್ತೆ ಬರದೇ ಇರೋ ಥರ ಕೂಡ ಪ್ರಿವೆಂಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ತೊಗೊಳ್ಳಿ ಅಮ್ಮ. ಸೊ ನೀವು ಸಮಯ ಇದ್ದರೆ ಬಂದು ಭೇಟಿ ಮಾಡಿ. ಸೊ ಡಾಕ್ಟರ್ಸ್ ಇದ್ದಾರೆ, ಲೇಡಿ ಡಾಕ್ಟರ್ಸು ಕೂಡ ಇದ್ದಾರೆ. ಅದನ್ನು ಫಸ್ಟ್ ಎಕ್ಸಾಮಿನ್ ಮಾಡ್ತಾರೆ. ಸೊ ಅದು ಎಷ್ಟಿದೆ ಸ್ವೆಲ್ಲಿಂಗ್ ಸೈಜು, ಕೆಲವೊಬ್ಬರಿಗೆ ಸಿಂಗಲ್ ಇರುತ್ತೆ, ಕೆಲವೊಬ್ಬರಿಗೆ ಮಲ್ಟಿಪಲ್ ಸ್ವೆಲ್ಲಿಂಗ್ಸ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ಮೂಲವ್ಯಾಧಿ ಪೈಲ್ಸ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರಾ, ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬೇಕು ಅಂತಂದ್ರೆ ರಿಚ್ ಕೇರ್ ಹೆಮೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡ್ಬೋದು. ಇನ್ನು ಯಾವ ಒಂದು ಲಕ್ಷಣ ಕಾಣಿಸ್ಕೊಂಡಾಗ ಪೇಷನ್ಸ್ ಎತ್ತೆಚ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀರಾ? ಬಿಕಾಸ್ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಯಾರ ಬಳಿನೂ ಹೇಳ್ಕೊಳ್ಳೋದಿಲ್ಲ, ಶೇರ್
ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ಇಂಥದ್ದು ಪ್ರಮುಖವಾಗಿರುವಂಥ ಲಕ್ಷಣ, ಇದು ಕಾಣಿಸ್ಕೊಂಡಾಗ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಾ? ಸೊ ಇದೊಂದು ಸೆಲ್ಫ್ ಡಯಾಗ್ನೋಸಬಲ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇದರ ಲಕ್ಷಣಗಳಾಗಿರ್ಬೋದು. ಸೊ ಅದು ಹೇಗೆ ಕಾಣಿಸುತ್ತೆ ಅಂತಂದರೆ ಲೈಕ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಲೈಕ್ ಯಾವ ಟೈಪ್ ಥರ ಪೈಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಹೇಳುವಂಥದ್ದು ಇಂಟರ್ನಲ್ ಪೈಲ್ಸ್. ಸೊ ದೀಸ್ ಆರ್ 70% ಕಾಮನ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಹೇಳೋದಾದರೆ ಎಕ್ಸ್ಟರ್ನಲ್ ಪೈಲ್ಸ್, ಅಂದರೆ ಇದೊಂದು 20 to 30% ಕಾಮನ್ ಅಂತ ಹೇಳ್ತೀವಿ. ಸೊ ತುಂಬ ಬಾಡಿ ಹೀಟ್ ಇದ್ದಾಗ ಅಥವಾ ತುಂಬ ಹೀಟ್ ಆಗುವಂಥದ್ದು ಪದಾರ್ಥಗಳೇನೋ ತೊಗೊಳ್ತಾ ಇರುವಾಗ ಸೊ ಅವರಿಗೆ ಇಂಟರ್ನಲ್ ಪೈಲ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಂಟರ್ನಲ್ ಪೈಲ್ಸಲ್ಲಿ ಗ್ರೇಡಿಂಗ್ ಅನ್ನೋದು ನಾವು ಕಾಣ್ತೀವಿ, ಅಂದರೆ ಲೈಕ್ ಹಂತವಾಗಿ ಸೊ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರೋದು ನಾವು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಅಂದರೆ ಮೊದಲನೇ ಹಂತದಲ್ಲಿ ಸೊ ಈ ಗುದದ ನಾಳದ ಮೇಲ್ಗಡೆ ಪೋರ್ಷನಲ್ಲಿ ಏನಾಗುತ್ತೆ ಅಂದರೆ ಈ ರಕ್ತನಾಳಗಳು ಉಬ್ಬಿಕೊಳ್ಳೋದು ನಾವು ಕಾಣ್ತೀವಿ. ಸೊ ಸಮ್ಟೈಮ್ಸ್ ಇಟ್ ಈಸ್ ಪೇನ್ಲೆಸ್, ಅಂದರೆ ಕೆಲವೊಬ್ಬರಿಗೆ ನೋವು ಯಾವ ರೀತಿ ಇರೋದಿಲ್ಲ, ಅಥವಾ ಕೆಲವೊಬ್ಬರಿಗೆ ನೋವಿದ್ರೂ ಕೂಡ ತುಂಬ ಮೈಲ್ಡಾಗಿ ನೋವಿರುತ್ತೆ, ತುಂಬ ಕಡಿಮೆ ನೋವು ಅನ್ನೋದು, ನೋವಿನ ಸೆನ್ಸೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಮೋಷನ್ಗೆ ಹೋದಾಗ ಅಥವಾ ತುಂಬ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಒಳಗಡೆ ಇರೋದು ಈ ರಕ್ತನಾಳಗಳು ಒಡೆದೋಗೋದು, ಲೈಕ್ ಬ್ಲೀಡಿಂಗ್ ಕಾಣಿಸುವಂಥದ್ದು ಇದು ಮೊದಲನೇ ಲಕ್ಷಣ ಅಂತ ಹೇಳ್ತೀವಿ. ಸೊ ಇದು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಸೊ ಅದೇನಾಗುತ್ತೆ ಅಂದರೆ ಮೊದಲನೇ ಹಂತದಿಂದ 2ನೇ ಹಂತಕ್ಕೆ ಬರುತ್ತೆ. ಸೊ 2ನೇ ಹಂತಕ್ಕೆ ಬಂದಾಗ ಸೊ ಮಲವಿಸರ್ಜನೆ ಸಮಯದಲ್ಲಿ ಸೊ ಒಳಗಡೆ ಇರುವಂಥದ್ದು ಚಿಕ್ಕದಾಗಿರುವಂಥದ್ದು ರಕ್ತನಾಳ ಉಬ್ಬಿಕೊಂಡಿರೋದು ಅದು ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಮಲವಿಸರ್ಜನೆ ಸಮಯದಲ್ಲಿ ಸೊ ಹೊರಗಡೆ ಕಾಣಿಸ್ಕೊಳ್ಳು ಅನ್ನೋದು ಫೀಲ್ ಆಗುತ್ತೆ, ಅಂದರೆ ಹೊರಗಡೆ ಏನೋ ಲೈಕ್ ಮಾಂಸ ಥರ ಸಿಗ್ತಾ ಇದೆ ಅನ್ನೋದು ನಾವು ಕಾಣ್ತೀವಿ. ಇದನ್ನು ನಾವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಜೊತೆಯಲ್ಲಿ ನೋವು ಇರುತ್ತೆ, ಸೊ ಸ್ವೆಲ್ಲಿಂಗು ಕಾಣಿಸ್ಕೊಳ್ತಾ ಇದೆ. ಸೊ ಕೆಲವೊಬ್ಬರಿಗೆ ಜೊತೆಯಲ್ಲಿ ಉರಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವೊಬ್ಬರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ನವೆ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಇರಿಟೇಷನ್ ಆಗುತ್ತೆ. ಸೊ ಎಲ್ಲವೂ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇದನ್ನು 3ನೇ ಹಂತಕ್ಕೆ ಬಂದಾಗ ಸೊ ನೆಕ್ಸ್ಟ್ ಸ್ಟೇಜ್ಗೆ ಪ್ರೋಗ್ರೆಸ್ ಆದಾಗ ಸೊ 3ನೇ ಹಂತದಲ್ಲಿ ಸೊ ಮಲವಿಸರ್ಜನೆ ಸಮಯದಲ್ಲಿ ಸೊ ಹೊರಗಡೆ ಬರ್ತಾ ಇರುವಂಥದ್ದು ಲೈಕ್ ರಕ್ತನಾಳ ಉಬ್ಬಿಕೊಂಡಿರೋದು ಅದು ಏನಾಗುತ್ತೆ ಅಂದರೆ ಹೊರಗಡೆನೇ ಉಳ್ಕೊಂಡ್ಬಿಡುತ್ತೆ. ಸೊ ಅದು ತಾನಾಗಿಯೂ ಒಳಗಡೆ ಹೋಗೋದಿಲ್ಲ. ಸೊ ಕೆಲವೊಬ್ಬರು ಮ್ಯಾನ್ಯುವಲಿ ಅಥವಾ ಕೈಯಿಂದ ಅದನ್ನು ಒಳಗಡೆ ಅಡ್ಜಸ್ಟ್ ಮಾಡಿಕೊಳ್ಳುವಂಥದ್ದು ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದನ್ನು ನಾವು 3rd ಸ್ಟೇಜ್ ಆಫ್ ಪೈಲ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ ಸ್ವೆಲ್ಲಿಂಗ್ ಸೈಜ್ ಅನ್ನೋದು ಲೈಕ್ ತುಂಬ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸೊ ಈ 3rd ಸ್ಟೇಜ್ ಅಂತ ನಾವು ಹೇಳ್ತೀವಿ. ಸೊ ಜೊತೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕೆಲವೊಬ್ಬರಿಗೆ ಮೋಷನ್ಗೆ ಹೋದಾಗ ಎಲ್ಲನೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು ನಾವು ಕಾಣ್ಬೋದು. ಸೊ ಇದೇ ಲೈಕ್ ಫೈನಲ್ ಸ್ಟೇಜ್, ಅಂದರೆ ಲಾಸ್ಟ್ ಸ್ಟೇಜ್ಗೆ ಬಂದಾಗ ಅಥವಾ ನಾವು ಗ್ರೇಡ್ 4 ಪೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಫೈನಲ್ ಸ್ಟೇಜಸಲ್ಲಿ ಏನಾಗುತ್ತೆ ಅಂದರೆ ಸೊ ಲೈಕ್ ಬಂಚ್ ಆಫ್ ಗ್ರೇಪ್ಸ್ ಥರ ಸೊ ಒಳಗಡೆ ಇರೋದು ಸ್ವೆಲ್ಲಿಂಗ್ಗಳೆಲ್ಲ ಹೊರಗಡೆಗೆ ಬಂದು ಬೀಳೋದು. ಸೊ ನಾವು ಹ್ಯಾಂಗೋಡ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಹೊರಗಡೆ ಇರೋದೆಲ್ಲ ಲೈಕ್ ಹೊರಗಡೆನೇ ಸ್ಟ್ರಕ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಇರೋ ಥರ ಲೈಕ್ ತಾನಾಗಿ ಒಳಗಡೆ ಹೋಗೋದಕ್ಕೂ ಸಾಧ್ಯ ಇರಲ್ಲ. ಸೊ 3rd ಸ್ಟೇಜ್ ಥರ ಲೈಕ್ ಕೈಯಿಂದ ಒಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಹೊರಗಡೆ ಸ್ಟ್ರಕ್ ಆಗೋದ್ರಿಂದ ಲೈಕ್ ವಿಪರೀತ ನೋವು ಅಂತ ಹೇಳ್ಬೋದು. ಲೈಕ್ ಕೆಲವೊಬ್ಬರಿಗೆ ಕೂತ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ, ಎದ್ದು ನಿಂತ್ಕೊಳ್ಳೋದಕ್ಕೂ ತೊಂದರೆ ಆಗುತ್ತೆ, ಅಥವಾ ಏನಾದ್ರು ಜರ್ನಿ ಮಾಡಬೇಕಾದ್ರೆ ಅಥವಾ ಏನಾದರೂ ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ 2 ವೀಲರ್ ರೈಡ್ ಮಾಡಬೇಕಾದ್ರೂ ಲೈಕ್ ಸೊ ವಿಪರೀತ ಪೇಯ್ನ್ ಅನ್ನೋದು ಲೈಕ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ಬರು ಈ ಸ್ಟೇಜಸ್ ಇದ್ದಾಗ ಸೊ ಸಮ್ ಪೀಪಲ್ ದೇ ಅಡ್ವೈಸ್ ಸರ್ಜರಿ, ಲೈಕ್ ಶಸ್ತ್ರಚಿಕಿತ್ಸೆಗಳನ್ನು ಲೈಕ್ 4th ಸ್ಟೇಜಲ್ಲಿ ತುಂಬ ಸಿವಿಯರ್ ಇದ್ದರೆ ಅವಶ್ಯಕತೆ ಬೀಳುತ್ತೆ. ಬಟ್ ಈ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, 3rd ಸ್ಟೇಜ್ ಆಗಿರ್ಬೋದು ಸೊ ಎಲ್ಲವೂ ಮೆಡಿಸಿನ್ಸಿಂದ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಇನ್ನೊಂದು ಟೈಪ್ಸ್ ಬಗ್ಗೆ ಹೇಳೋದಾದರೆ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಅಂದರೆ ಲೈಕ್ ಗುದದ್ವಾರದ ಹೊರಗಡೆ ಕಾಣಿಸ್ಕೊಳ್ಳುವಂಥದ್ದು ಸಮಸ್ಯೆ. ಸೊ ಹೊರಗಡೆ ಏನಾದರೂ ನಮಗೆ ಲೈಕ್ ಸ್ವೆಲ್ಲಿಂಗ್ ಅಂದರೆ 5 mm ಸೈಜ್ ಆಗಿರ್ಬೋದು, ಅಥವಾ ಕೆಲವೊಬ್ಬರು 1 centimeter ಸೈಜ್ ಆದರೂ ಆಗಿರ್ಬೋದು. ಸೊ ಕೆಲವೊಬ್ಬರಿಗೆ ಸಿಂಗಲ್ ಸ್ವೆಲ್ಲಿಂಗ್ ಇರುತ್ತೆ, ಕೆಲವೊಬ್ಬರಿಗೆ ಮಲ್ಟಿಪಲ್ ಸ್ವೆಲ್ಲಿಂಗ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ಲೈಕ್ ತುಂಬಾ ವಿಪರೀತ ನೋವು ಕಾಣಿಸ್ಕೊಳ್ಳುವಂಥದ್ದು, ಇಚ್ಚಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಹೊರಗಡೆ ಏನೋ ಲೈಕ್ ಸಿಕ್ಕಾಕೊಂಡು ಬಿದ್ದಿದೆ ಅನ್ನೋ ಥರ ಅನಿಸುತ್ತೆ, ಲೈಕ್ ಇರಿಟೇಷನ್ ಅಂತ ಹೇಳ್ತಾರೆ. ಅಥವಾ ಕೆಲವೊಬ್ಬರಿಗೆ ಸ್ಲಿಮ್ಮಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ, ಅಂದರೆ ಏನೋ ಒಂದು ದ್ರವೆ ಥರ ಲೈಕ್ ಯಾವತ್ತೂ ಮಾಯಿಶ್ಚರ್ ಥರ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ನಾವು ಟೈಪ್ಸ್ ಅಂತ ಹೇಳ್ಬೋದು.
ಲೈಕ್ ಅಥವಾ ಇಂಟರ್ನಲ್ ಪೈಲ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನು ರಿಚ್ ಕಿರ್ಮಪತಿ ಕ್ಲಿನಿಕ್ಗೆ ಬಂದಾಗ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಯಾವ ಥರ ಇರುತ್ತೆ? ಬಿಕಾಸ್ ಇದು ಸೆಲ್ಫ್ ಡಯಾಗ್ನೋಸ್ಡ್ ಸಮಸ್ಯೆ ಅಂತ ಹೇಳ್ತಾ ಇದ್ರಿ. ಸೊ ಟ್ರೀಟ್ಮೆಂಟ್ ಪಾರ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀರಾ? ಲೈಕ್ ಟ್ರೀಟ್ಮೆಂಟ್ ಪಾರ್ಟ್ ಅಂದರೆ ಫಸ್ಟ್ ಡಯಾಗ್ನೋಸಿಸ್ ಮಾಡೋದು ತುಂಬಾ ಮುಖ್ಯ. ಸೊ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಸೊ ಅದನ್ನು ಫಸ್ಟ್ ನಾವು ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡ್ತೀವಿ. ಸೊ ಅದನ್ನು ಲೈಕ್ ಎಕ್ಸಾಮಿನ್ ಮಾಡಿದರೆ ಸೊ ಅದು ಫಿಶರ್ ಇದೆಯಾ ಅಥವಾ ಫಿಸ್ಟುಲಾ ಇದೆಯಾ ಅಥವಾ ಕೆಲವೊಬ್ಬರು ಸ್ವೆಲ್ಲಿಂಗ್ ಇದೆ ಪೈಲ್ಸ್ ಅಂತ ಹೇಳ್ತಾರೆ. ಬಟ್ ನಾವು ಡೀಟೇಲಾಗಿ ಕೇಸ್ ಹಿಸ್ಟ್ರಿ ತೊಗೊಳ್ತಾ ಇದ್ದರೆ ಅದು ಇಂಟರ್ನಲ್ ಪೈಲ್ಸಾ ಅಥವಾ ಎಕ್ಸ್ಟರ್ನಲ್ ಪೈಲ್ಸಾ ಅನ್ನೋದು ಅವ್ರಿಗೆ ಹೇಳೋದಕ್ಕೂ ಅವರಿಗೆ ತೊಂದರೆ ಆಗುತ್ತೆ. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ಅದು ಇಂಟರ್ನಲ್ ಪೈಲ್ಸ್ ಇದೆಯಾ ಅಥವಾ ಎಕ್ಸ್ಟರ್ನಲ್ ಪೈಲ್ಸ್ ಇದೆಯಾ ಅಥವಾ ಯಾವ ಗ್ರೇಡಲ್ಲಿದೆ, ಸೊ ಯಾವ ಸ್ಟೇಜಸಲ್ಲಿದೆ, ಅಥವಾ ಏನಾದ್ರು ಸಿಂಗಲ್ ಸ್ವೆಲ್ಲಿಂಗ್ ಇದೆ ಅಥವಾ ಏನಾದರೂ ಮಲ್ಟಿಪಲ್ ಸ್ವೆಲ್ಲಿಂಗ್ಸ್ ಇದೆ ಅನ್ನೋದು ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಸೊ ಇದಕ್ಕೆ ನಾವು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಇದು ತೊಗೊಂಡು ಲೈಕ್ ಅಲಾಂಗ್ ವಿತ್ ದ ಪೇಷಂಟ್ ಸಿಮ್ಟಮ್ಸ್ ಹೇಗಿದೆ. ಸೊ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಇರುತ್ತೆ, ಸೊ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಾಲಿಟಿ, ಅವ್ರ ಬಾಡಿ ನೇಚರ್ ಮೇಲೆ ಹೋಗುತ್ತೆ. ಸೊ ಹಾಗೆ ವಿತ್ ಸಿಮ್ಟಮ್ಸು ಮತ್ತು ಕೆಲವೊಂದು ಕೇಸಸಲ್ಲಿ ಸೊ ನಾವು ಏನಾದರೂ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಸ್ತೀವಿ. ಅಂದರೆ ಸ್ವೆಲ್ಲಿಂಗ್ ತುಂಬಾ ಜಾಸ್ತಿ ಇದ್ದರೆ ಸೊ ಆ್ಯನೋಸ್ಕೋಪಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಾದ್ರು ತುಂಬ ಕಾಂಪ್ಲಿಕೇಶನ್ಗಳಾದರೆ ಅಥವಾ ಏನಾದರೂ ಒಳಗಡೆ ಕೆಲವೊಬ್ಬರಿಗೆ ಅಲ್ಸರ್ಸ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ರೀತಿ ಏನಾದರೂ ಇದ್ದರೆ ತಿಳ್ಕೊಳ್ಳೋದಕ್ಕೆ ಮಾತ್ರ ನಾವು ಆ ರೀತಿ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಸಿ ಸೊ ಜೊತೆಯಲ್ಲಿ ಕೇಸ್ ಹಿಸ್ಟ್ರಿ ತೊಗೊಂಡು ಸೊ ನಾವು ಮೆಡಿಸಿನ್ಸ್ ಕೊಟ್ಟಾಗ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಪೈಲ್ಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಇವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ, ಹೇಳಿ ಮಾ, ತಮ್ಮ ಹೆಸರು, ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಚೈತ್ರ ಅಂತ, ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ತೆ ಅಮ್ಮ, ಹೇಳಿ. ಸರ್, ಅದು ನಮ್ಗೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಮೋಷನ್ ಹೋಗಕ್ಕೆ ಆಗ್ತಾ ಇಲ್ಲ, ಅದು ಗಾಯ ತರ ಆಗಿದೆ. ಓಕೆ, ಏನು ತೊಂದರೆ ಆಗ್ತಿದೆ ಅಮ್ಮ? ಯಾವಾಗಿಂದ ಇದೆ ಈ ಸಮಸ್ಯೆ? ಹೇಳಿ ಸರ್. ಎಷ್ಟು ದಿನಗಳಿಂದ ಇದೆ ಇದು ಸಮಸ್ಯೆ? ಇದೊಂದು 6 ತಿಂಗಳಿಂದ ಈ ತರ ಸಮಸ್ಯೆ ಆಗಿದೆ. ಓಕೆ, ಸೊ ಗಾಯ ತರ ಅಂದ್ರೆ ಯಾವ ರೀತಿ ಅದು ಕಟ್ ಆಗಿದೆ ಅಂತ ಹೇಳ್ತೀರಾ ಅಥವಾ ಏನಾದ್ರು ಫಿಸ್ಟುಲಾ ತರ ಆಗಿ ಏನಾದ್ರು ಪಸ್ ತರ ಏನಾದ್ರು ಬರ್ತಿದೆಯಮ್ಮ? ಅದು ಫಿಸ್ಟುಲಾ ತರ ಅಂತ ನನಗೆ ಗೊತ್ತಾಗ್ತಿಲ್ಲ ಡಾಕ್ಟರ್. ಬಟ್ ಏನಾಗಿದೆ ಅಂತಂದ್ರೆ ಅದೊಂದು ಗಾಯ ಆಗಿದೆ. ಹೋಗ್ಬೇಕಾದ್ರೆ ನೋವಾಗೋದು, ಉರಿಯಾಗೋದು ಈ ತರ ಎಲ್ಲ ಆಗ್ತಾ ಇದೆ ನನಗೆ. ಸರ್, ಏನಾದ್ರು ವೈದ್ಯರನ್ನ ಭೇಟಿ ಆಗಿದ್ದೀರಾ? ಹೌದು, ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡಿದ್ದೆ. ಇಲ್ಲೊಂದು ತುಮಕೂರಲ್ಲಿ ಮೆಡಿಕಲ್ ಇದೆ. ಓಕೆ, ಆ ಮೆಡಿಕಲ್ ಅಲ್ಲಿ ಹೋಗಿ ತೋರಿಸಿದ್ದೆ. ಆ ಮೆಡಿಸಿನ್ಸ್ ತಗೊಂಡೆ, ಸ್ವಲ್ಪ ದಿನ ಕಡಿಮೆ ಆಯ್ತು, ಮತ್ತೆ ಮೆಡಿಸಿನ್ಸ್ ಬಿಟ್ಟೆ. ಓಕೆ, ಮತ್ತೆ ಅದೇ ರೀತಿ ಸ್ಟಾರ್ಟ್ ಆಗಿದೆ ಡಾಕ್ಟರ್. ಸೊ ನೀವು ಹೇಳೋದು ಸ್ವಲ್ಪ ಪೈಲ್ಸ್ ತರಾನು ಅನಿಸ್ತಿದೆ. ಮೇ ಬಿ ನನಗೆ ಫಿಶರ್ ಇರ್ಬೋದು ಅಂತಾನು ಡೌಟ್ ಇದೆ. ಸೊ ನೀವು ಸಮಯ ಇದ್ದರೆ ಬಂದು ಭೇಟಿ ಮಾಡಿ ಅಮ್ಮ. ಸೊ ಡಾಕ್ಟರ್ಸ್ ಇದ್ದಾರೆ, ಲೇಡಿ ಡಾಕ್ಟರ್ಸ್ ಇದ್ದಾರೆ. ಸೊ ಅದನ್ನು ಚೆಕ್ ಮಾಡ್ತಾರೆ. ಸೊ ಅದನ್ನು ಏನಾದರೂ ಸ್ಕಿನ್ಗಳಲ್ಲಿ ಏನಾದರೂ ಕ್ರ್ಯಾಕ್ ಆಗಿದೆಯಾ ಅಥವಾ ಏನಾದ್ರು ಕಾನ್ಸ್ಟಿಪೇಷನ್ ಇದೆಯಾ ಅಥವಾ ಏನಾದರೂ ಪಸ್ ಡಿಸ್ಚಾರ್ಜ್ ಆಗ್ತಿದೆಯಾ ಅದನ್ನು ನೋಡಿಬಿಟ್ಟು ತಕ್ಕಂತೆ ನಿಮಗೆ ಡೈಟು ಅಡ್ವೈಸ್ ಮಾಡ್ತಾರೆ. ಸೊ ಎಷ್ಟು ದಿನಗಳ ಕಾಲ ನಾವು ಮೆಡಿಸಿನ್ಸ್ ತೊಗೊಳ್ಬೇಕು, ಸೊ ಈ ರೀತಿ ತೊಗೊಳ್ತಾ ಇದ್ರೆ ಅದು ಎಷ್ಟು ಬೇಗ ಹೋಗುತ್ತೆ ಅಥವಾ ಏನಾದರೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸೊ ಉರಿ ಕಾಣಿಸ್ಕೊಳ್ಳೋದಾಗಿರ್ಬೋದು. ಸೊ ಇದೆಲ್ಲನೂ ನಾವು ಕಡಿಮೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡ್ಬೋದು. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಒಂದು ಪೈಲ್ಸ್ ಸಮಸ್ಯೆಗಳ ಬಗ್ಗೆ. ಇನ್ನು ವೀಕ್ಷಕರು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳ್ಬೋದು. ವಿಶೇಷವಾಗಿ ರಿಚ್ ಕಿರ್ಮಪತಿ ಕ್ಲಿನಿಕ್ನಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಸಿಗುತ್ತೆ, ಯಾವ ಒಂದು ಡಯಟ್ನ ಫಾಲೋ ಮಾಡೋದ್ರಿಂದ ಪೈಲ್ಸ್ ಸಿಂಪ್ಟಮ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಪೈಲ್ಸ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರಾ, ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ರಿಚ್ ಕಿರ್ಮಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ಬೆಂಗಳೂರಿನ ಮಲ್ಲೇಶ್ವರಂ ಹಾಗೆ ಜಯನಗರ್, ಮೈಸೂರು ಹಾಗೆ ಹುಬ್ಳಿಯಲ್ಲಿ ಕೂಡ ನಮ್ಮ ಶಾಖೆ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ರಿಚ್ ಕೇರ್ ಹೋಮಿಯೋಪತಿ ಕರ್ನಾಟಕದಲ್ಲೇ ಉನ್ನತವಾಗಿ ಬೆಳೆಯುತ್ತಿರುವ ಹೋಮಿಯೋಪತಿ ಕ್ಲಿನಿಕ್ಗಳಲ್ಲಿ ಒಂದು. ಇಲ್ಲಿ ಚರ್ಮದ ತೊಂದರೆ, ಸೋರಿಯಾಸಿಸ್, ವಿಟಿಲಿಗೋ, ಥೈರಾಯ್ಡ್, ಕೂದಲು ಉದುರುವಿಕೆ, ಅಜೀರ್ಣದ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು, ಅಲರ್ಜೀಸ್, ಸೈನಸ್, ಪೈಲ್ಸ್ ಮತ್ತು ಫಿಸ್ಟುಲಾ, ಪಿಸಿಒಡಿ, ಗರ್ಭಕೋಶದ ತೊಂದರೆಗಳು, ಸಂತಾನಹೀನತೆ, ಕೀಲು ನೋವು, ತಲೆನೋವು ಈ ರೀತಿಯ ಎಲ್ಲಾ ತೊಂದರೆಗಳಿಗೆ ನುರಿತ ತಜ್ಞ ವೈದ್ಯರುಗಳಿಂದ ಚಿಕಿತ್ಸೆ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮ್ಮ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ ಮತ್ತು ಮೈಸೂರು.